ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 2 ತಿಂಗಳ ಕಂದಮ್ಮನನ್ನೇ ಬಾವಿಗೆಸೆದು ಕೊಲೆ ಮಾಡಲಾಗಿದೆ. ದೇವರು ಕೊಂಡೊಯ್ದ ಅಂತ ಕತೆ ಕಟ್ಟಿದೆ ಕುಟುಂಬ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಮಗು ಕಾಣೆಯಾಗಿದೆ ಅಂತ ಪತಿಗೆ ಕರೆ ಮಾಡಿದ್ಲು ತಾಯಿ. ಪೊಲೀಸ್ ತನಿಖೆಯಲ್ಲಿ ಮಗು ಸಾವಿನ ಸತ್ಯ ಬಯಲಾಗಿದೆ. ಈಗ ಮಗು ಸಾಕಲು ಆಗಲ್ಲ, ಕಿರಿಕಿರಿ ಮಾಡುತ್ತೆ ಅಂತ ಹತ್ಯೆ ಮಾಡಲಾಗಿದೆ. ಹೆತ್ತ ತಾಯಿ ವಾಣಿಶ್ರೀ, ಸೋದರ ಮಾವ ಸಂತೋಷ್, ಅಜ್ಜ ಬಸಪ್ಪ ಹಾಗೂ ಅಜ್ಜಿ ರತ್ನಮ್ಮ ಇವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ. ಈಗ 2 ತಿಂಗಳ ಕಂದಮ್ಮನನ್ನೇ ಬಾವಿಗೆಸೆದು ಕೊಲೆ ಮಾಡಿದ್ದಾರೆ ಪಾಪಿಗಳು. ದೇವರು ಕೊಂಡೊಯ್ದ ಮಗುವನ್ನ ಅಂತ ಕತೆ ಕಟ್ಟಿಬಿಟ್ಟಿದೆ ಈ ಕುಟುಂಬ. ಯಾವ ಕಾಲದಲ್ಲಿದ್ದಾರೆ ಇವರು? 2 ತಿಂಗಳ ಮಗುವನ್ನ ದೇವರು ಬಂದು ಅದನ್ನ ಕರ್ಕೊಂಡು ಹೋದ್ನಂತೆ. ಮಗು ಕಾಣೆಯಾಗಿದೆ ಅಂತ ಈ ಮಗುವಿನ ತಾಯಿ ವಾಣಿಶ್ರೀ ಆಕೆಯ ಗಂಡನಿಗೆ ಕರೆ ಮಾಡಿರ್ತಾಳೆ, ಮಗು ಕಾಣೆಯಾಗಿದೆ ಅಂತ ಹೇಳಿ. ಪೊಲೀಸ್ ತನಿಖೆಯಲ್ಲಿ ಈಗ ಅಸಲಿ ಸತ್ಯ, ಮಗು ಸಾವಿನ ಸತ್ಯ ಬಯಲಾಗಿದೆ. ಮಗುವನ್ನ ಸಾಕೋದಕ್ಕಾಗಲ್ಲ, ಕಿರಿಕಿರಿ ಮಾಡುತ್ತೆ ಅಂತ ಹತ್ಯೆ ಮಾಡಿದಾರಂತೆ ಇವ್ರ ಯೋಗ್ಯತೆಗೆ. ಹಂಗಾಗಿದ್ರೆ ಮಗು ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ಮಗು ಕಿರಿಕಿರಿ ಮಾಡುತ್ತೆ ಅಂತ. ಈಗ ಹಸುಗೂಸು, 2 ತಿಂಗಳ ಹಸುಗೂಸು ಅದು ಅಲ್ಲ. ಆಕೆ ಬಿಡಿ, ಆಕೆಯ ತಂದೆ ತಾಯಿಗಳು, ಆಕೆಯ ಅಣ್ತಮ್ಮಂದ್ರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿದಾರರಂತೆ. ಸೋದರ ಮಾವ ಸಂತೋಷ್, ಅಜ್ಜ ಬಸಪ್ಪ, ಅಜ್ಜಿ ರತ್ನಮ್ಮ ಇವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ಮಗು ಕಿರಿಕಿರಿ ಮಾಡುತ್ತೆ, ಸಾಕೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಮಗುವನ್ನ ಬಾವಿಗೆ ಎಸೆದು ಬಿಟ್ಟಿದ್ದಾರೆ ಪಾಪಿಗಳು. ಮತ್ತೆ ಗಂಡನಿಗೆ ಕರೆ ಮಾಡಿ ಮಗು ಕಾಣೆಯಾಗಿದೆ ಅಂತ ಹೇಳ್ತಾಳೆ. ಮಗು ಓಡೋಗೋದಕ್ಕೆ ಪಾಪ ಅದಕ್ಕೆ ನಡೆಯಕ್ಕೆ ಬರುತ್ತೆ. ಈಗ ಈ ಹುಟ್ಟಿ 2 ತಿಂಗಳಾಗಿದೆ, ಕಣ್ಣು ಕೂಡ ಸರಿಯಾಗಿ ಬಿಟ್ಟಿರಲ್ಲ ಮಗು. ಬಾವಿಲಿ ಎಸೆದು ಬಿಟ್ಟಿದ್ದಾರಂತೆ ಪಾಪಿಗಳು. ಎಂತೆಂಥ ರಾಕ್ಷಸರಿದ್ದಾರೆ ನಮ್ಮ ಸುತ್ತಮುತ್ತ. ಪೊಲೀಸ್ನವ್ರಿಗೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಪಾಪ ಮಗುವಿನ ತಂದೆ, ಆತನ ಕುಟುಂಬಸ್ಥರಿಗೆ ಎಷ್ಟು ನೋವಾಗಿರಬೇಡ.